ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸದ್ಯ ಮಕ್ಕಳಿಗೆ ಸಮ್ಮರ್ ರಜೆ ಶುರುವಾಗಿದೆ. ಮಕ್ಕಳನ್ನ ಯಾವ ರೀತಿ ಸಮಾಜದಲ್ಲಿ ರಕ್ಷಣೆ ಮಾಡಿಕೊಳ್ಳಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಟ್ರೈನ್ ಅಪ್ ಕ್ಲಾಸಸ್ ಕೂಡ ಶುರುವಾಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಮಕ್ಕಳನ್ನ ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ಇತ್ತೀಚೆಗೆ ಮಕ್ಕಳ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯ ಏನಿದೆ, ಸೊ ಮಕ್ಕಳನ್ನ ರಕ್ಷಿಸುವ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ಕವಚವನ್ನ ಮಾಡ್ತಾ ಇದ್ದಾರೆ. ಸೊ ಅದೇ ಕಾನ್ಸೆಪ್ಟ್ ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗುವ. ಸರ್, ಇತ್ತೀಚಿನ ಯುಗದಲ್ಲಿ ಮಕ್ಕಳ ಮೇಲೆ ಹೆಚ್ಚು ದೌರ್ಜನ್ಯ ಆಗ್ತಿದೆ. ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳು ಮೌನವಾಗಿರ್ತಾರೆ. ಆ ದೌರ್ಜನ್ಯವನ್ನ ಪೇರೆಂಟ್ಸ್ ಹತ್ರ ಹೇಳಲ್ಲ, ಶಿಕ್ಷಕರ ಹತ್ರ ಹೇಳೋದಿಲ್ಲ. ಬಹಳಷ್ಟು ಜನ ಸೂಸೈಡ್ ಮಾಡ್ಕೊಂಡಿರುವಂತಹ ಕೇಸ್ಗಳು ಕೂಡ ಇದೆ. ಸೊ ಏನ್ ಸರ್ ಇದು ಮಕ್ಕಳ ಸುರಕ್ಷತೆಗೆ ಕವಚ ಅಂದ್ರೆ? ಮ್ಯಾಮ್, ನಿಮಗೆಲ್ಲ ತಿಳಿದಿರುವ ಈಗ ಇದೆಲ್ಲ ಡಿಜಿಟಲ್ ವರ್ಲ್ಡ್ ಆಗಿದೆ. ಈಗ ಈವನ್ 5-6 5th 6th ಸ್ಟ್ಯಾಂಡರ್ಡ್ ಓದ್ತಿರೋ ಮಕ್ಕಳು ಕೂಡ ಈಗ ಸೋಷಿಯಲ್ ಮೀಡಿಯಾಗೆ ಎಕ್ಸ್ಪೋಜರ್ ಇದೆ. ಸೊ ಈಗ ಫೋನ್ಗಳು ತಂದೆ ತಾಯಿಗಿಂತ ಜಾಸ್ತಿ ಮಕ್ಕಳು ಕೈನಲ್ಲಿದೆ. ಸೊ ಅದಕ್ಕಿಂತ ಡೇಂಜರ್ ಅಂದರೆ ಈಗ 16-17 ಇಯರ್ಸ್ PU ಓದ್ತಾ ಇರೋ ಮಕ್ಕಳು ಕೂಡ ಅವರ ಸಹಪಾಠಿಗಳ ಜೊತೆ ಅವರು ಡೇಟಿಂಗ್ ಮಾಡ್ತಾ ಇದ್ದಾರೆ. ಇದೆಲ್ಲ ರಿಸ್ಕ್ ಇದೆ. ಮತ್ತು ಆನ್ಲೈನಲ್ಲಿ ಸುಮಾರು ಡೇಟಿಂಗ್ ವೆಬ್ಸೈಟ್ಸ್ ಎಲ್ಲ ಬಂದಿದೆ. ಪೋಸ್ಟಿಂಗ್ಸ್ ಎಲ್ಲ ಜಾಸ್ತಿ ಆಗಿದೆ. ಆನ್ಲೈನಲ್ಲಿ ಡಿಜಿಟಲ್ ಪೋಸ್ಟಿಂಗ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇದು ಎಷ್ಟು ಸರಿ ಇದೆ? ಈಗ ಒಂದು ಕ್ವಶನ್, ಈಗ ಬೀಂಗ್ ಅ ಮೈನರ್ ಒಬ್ಬ ಹುಡುಗ 17 ಇಯರ್ಸ್ 16 ಇಯರ್ಸ್ PU ಓದ್ತಾ ಇದ್ದಾರೆ. ಮೈನರ್ ಹುಡುಗಿ ಜೊತೆ ಡೇಟ್ ಮಾಡಿದ್ರೆ ಅದ್ರದ್ದು ಈವನ್ ಕನ್ಸಲ್ಟ್ ಇದ್ರೂ ಕೂಡ ಅದ್ರದ್ದು ಕಾನ್ಸಿಕ್ವೆನ್ಸಸ್ ಏನು? ಇದು ಈಗ ಒಳ್ಳೊಳ್ಳೆ ದೊಡ್ಡವ್ರ ಬಗ್ಗೆ ನಾಲೆಡ್ಜ್ ಸರ್. ಈಗ ಮೊಬೈಲ್ ಅಲ್ಲಿ ಪ್ರತ್ಯೇಕವಾಗಿ ಬೇಡದ ವಿಚಾರಗಳಲ್ಲಿ ಮಕ್ಕಳು ನೋಡ್ತಾರೆ. ಅವುಗಳಿಗೆ ನಿಜವಾಗಿ ಏನ್ ಮಾಡ್ಬೇಕು ಗೊತ್ತಿರಲ್ಲ. ಈಗ ದೊಡ್ಡವ್ರಿಗಾದ್ರೂ ಜ್ಞಾನ ಇರುತ್ತೆ, ಮಕ್ಕಳಿಗೆ ಇರಲ್ಲ. ಎಷ್ಟೋ ಮಕ್ಕಳು ಗರ್ಭಿಣಿಯಾದಂತಹ ವಿಚಾರಗಳು ಕೂಡ ಇದೆ. ಪೋಕ್ಸೋ ಕೇಸ್ಗಳು ಕೂಡ ದಾಖಲಾಗುತ್ತೆ. ಸೊ ಇದರಿಂದ ಯಾವ ರೀತಿ ಮಕ್ಕಳು ರಕ್ಷಣೆಯನ್ನು ಪಡಿಬಹುದು ಸರ್? ಇದು ನಮ್ಮ ಮೇನ್ ಕಾನ್ಸೆಪ್ಟ್ ಏನು ಅಂದರೆ ಮೇಡಮ್, ಇದರಲ್ಲಿ ಕಂಪ್ಲೀಟ್ ನಾವು ಬೇಸಿಕ್ ಕೋರ್ಸಲ್ಲಿ 30 ಸೆಷನ್ಸ್ ಇದೆ. 30 ಸೆಷನ್ಸಲ್ಲಿ ನಾವು ಡ್ರಗ್ಸಿಂದ ಹಿಡಿದು, ಈಗ ಯಾರೊಬ್ಬ ಸಹಪಾಠಿ ಡ್ರಗ್ಸ್ ಮಾಡ್ತಾ ಇರ್ತಾನೆ, ಒಬ್ಬ ನಮ್ಮ ಸ್ಟೂಡೆಂಟ್ ಸಿಗಿಬಿಡ್ತಾನೆ ಅವನ ಜೊತೆ, ಅವಾಗ ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು. ಮತ್ತು ನೆಕ್ಸ್ಟ್ ಈಗ ನೀವು ಹೇಳಿದ್ರಿ ಪಾಕ್ಸೋನಲ್ಲಿ ನಮ್ಮ ಮಕ್ಕಳಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಕಲ್ಚರ್ ಮಕ್ಕಳೇನಿದ್ದಾರೆ ನೋ ಅಂತ ಹೇಳೋಕೆ ಹೆಸಿಟೇಟ್ ಮಾಡ್ತಾರೆ. ಆ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ತುಂಬ ಇಂಪಾರ್ಟೆಂಟ್. ಅವರಿಗೆ ಸ್ಟಾಪ್ ಮಾಡಬೇಕು, ನೋ ಅಂತ ಹೇಳಬೇಕು. ಆ ಒಂದು ಧೈರ್ಯ ತುಂಬ ಕೆಲಸ ಏನಿದೆ ಈ ಒಂದು ಲೀಗಲ್ ಕವಚ ಮಾಡುತ್ತೆ. ಈಗ ನೀವು ಒಂದು ಅಡ್ವೊಕೇಟ್ ಜೊತೆ ಡೀಲ್ ಮಾಡಿ ಎಷ್ಟು ಕಷ್ಟ ಇರುತ್ತೆ. ನಾರ್ಮಲ್ ಪರ್ಸನ್ ಜೊತೆ ಯಾರಿಗೂ ಡೀಲ್ ಮಾಡ್ತಾರೆ. ಸೊ ನಮ್ಮ ಅಡ್ವಾನ್ಸ್ ಕೋರ್ಸ್ ಯಾವುದು ಮುಗಿಸ್ಕೊಂಡ್ಬಿಟ್ರೆ ವಿಲ್ ಬಿ ಆಸ್ ಗುಡ್ ಆಸ್ ಜೂನಿಯರ್ ಅಡ್ವೊಕೇಟ್ ಥರ ಆಗುತ್ತೆ. ಅಷ್ಟೊಂದು ಲೀಗಲ್ ನಾಲೆಡ್ಜ್ ಇರುತ್ತೆ. ಅವರಿಗೆ ನೆಗೋಸಿಯೇಷನ್ ಹಿಂಗೆ ಮಾಡಬೇಕು. ಬರೀ ಈಸಿಯಾಗಿ ಫೈಟ್ ಪಿಕಪ್ ಮಾಡ್ಕೋಬಾರ್ದು. ಈಗ ಮಕ್ಕಳು ಸ್ಕೂಲ್ಗಳಲ್ಲೆಲ್ಲ ಬರೀ ಸಣ್ಣ ಪುಟ್ಟಗೆಲ್ಲ ಜಗಳ ಮಾಡ್ಕೊಂಡು, ಸೊ ಆ ಥರ ಏನಕ್ಕೆ ಅವಶ್ಯಕತೆ ಇರೋದಿಲ್ಲ. ಹೌ ವಿ ಕ್ಯಾನ್ ಹೋಲ್ಡ್ ಅವರ್ ಕಾನ್ವರ್ಸೇಷನ್. ನಮ್ಮ ಕಾನ್ವರ್ಸೇಷನ್ ನಾವು ಹೆಂಗೆ ಇದು ಮಾಡಬೇಕು, ನಾವು ಹೆಂಗೆ ಗೆಲ್ಲಬೇಕು ನಮ್ಮ ಕಾನ್ವರ್ಸೇಷನ್. ಮಾತು ಬಲ್ಲವರಿಗೆ ಜಗಳವಿಲ್ಲ, ಊಟ ಬಲ್ಲವರಿಗೆ ರೋಗವಿಲ್ಲ ಅಂತ ಗಾದೆನೇ ಇದೆ. ಸೊ ಆ ಹೆಂಗೆ ಮಾತನ್ನ ಹಿಂಗೆ ಆಡಬೇಕು. ಸೊ ಅದೆಲ್ಲ ನಾವು ಇಲ್ಲಿ ಕಲಿಸ್ಕೊಡ್ತಾ ಇದ್ದೀವಿ. ಈ ಒಂದು ಪ್ರೋಗ್ರಾಮಿಂದ ಈಗ ಇನ್ನೂ ತುಂಬ ಇಶ್ಯೂಸ್ ಏನಿದೆ ಅಂದರೆ ಡಿಜಿಟಲ್ ಅರೆಸ್ಟ್ ಅಂತ ಆಗ್ತಾ ಇದೆ. ಸೊ ಏನೇನೋ ಆನ್ಲೈನಲ್ಲಿ ವಿಡಿಯೋ ಇಟ್ಕೊಂಡ್ಬಿಟ್ಟು ಮಕ್ಕಳಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ಅದರಿಂದ ಸುಸೈಡ್ ಮಾಡ್ಕೊಳ್ಳೋ ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ. ಮಕ್ಕಳು ಏನು ಮಾಡ್ತಾರೆ, ಏನೋ ಒಂದು ತಪ್ಪಾದ ತಕ್ಷಣ ಮುಗಿತಿಲ್ಲಿಗೆ. ನಮ್ಮ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಇದೆ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಜ್ಞಾನ ಅನ್ನೋದು ಬಹಳಷ್ಟು ಬೇಕಾಗುತ್ತೆ. ಯಾಕಂದ್ರೆ ಮಕ್ಕಳನ್ನ ನಾವು ಕ್ರೀಡೆಯಲ್ಲಾಗಿರ್ಬೋದು, ಸಂಗೀತ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸ್ತೀವಿ. ಆದರೆ ಮಕ್ಕಳನ್ನ ಯಾವ ರೀತಿ ರಕ್ಷಣೆ ಮಾಡುವಂಥದ್ದು, ಮಕ್ಕಳಿಗೆ ಆಗುವಂತಹ ದೌರ್ಜನ್ಯವನ್ನ ಯಾವ ರೀತಿ ತಡೆಗಟ್ಟಬಹುದು ಅನ್ನೋದಕ್ಕೆ ಈ ಕಾರ್ಯಕ್ರಮ ಬಹಳಷ್ಟು ಉಪಯುಕ್ತ. ಸೊ ಇನ್ನಾದ್ರೂ ಪೇರೆಂಟ್ಸ್ ಅಂದ್ರೆ ಈಗಾಗಲೇ ಸಿಲಿಕಾನ್ ಸಿಟಿ ಮಾತ್ರವಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಮಕ್ಕಳು ದೌರ್ಜನ್ಯಕ್ಕೊಳಗಾಗ್ತಾ ಇದ್ದಾರೆ, ಮೌನವಾಗಿರ್ತಾರೆ, ಕೊನೆಗೆ ಸೂಸೈಡ್ ಮಾಡುವಂತಹ ಪ್ರಕರಣಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೆಳಕಿಗೆ ಬರ್ತಾ ಇದೆ. ಸೊ ಇಂತಹ ಕಾರ್ಯಕ್ರಮದಿಂದ ಮಕ್ಕಳಿಗೆ ಹೆಚ್ಚಿನ ಜ್ಞಾನವನ್ನ ತುಂಬಿಸುವಂತಹ ಕೆಲಸವನ್ನ ಪೇರೆಂಟ್ಸ್ ಮಾಡಬೇಕಾಗುತ್ತೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.